ಹೆಲೋ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಇವತ್ತು ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಸೊ ರೆಡಿ ಆಗಬೇಕು, ಪಟ್ಟ ಪಟ್ಟ ಅಂತ ರೆಡಿ ಆಗಿಬಿಡೋಣ. ಸೊ ಯಾರು ಅಂತ ನಾನು ಆಮೇಲೆ ತೋರಿಸ್ತೀನಿ. ಸೊ ಇವಾಗ ರೆಡಿ ಆಗಿಬಿಡ್ತೀನಿ. ಅವ್ರು ನಿಮಗೆ ತುಂಬ ಚೆನ್ನಾಗೇ ಗೊತ್ತಿರೋರೆ. ನಾನು ಇವತ್ತು ಬಟ್ಟೆ ಹಾಕೋತಾ ಇರೋದು. ಸೊ ಇದು ಹಾಕೋತಾ ಇದ್ದೀನಿ. ಇದೊಂದು ಅನಾರ್ಕಲಿ ಇದೆ, ಫುಲ್ ದೊಡ್ಡದು. ಸೊ ಇದು ನಮ್ಮ ನಕ್ಷೆಯಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿರೋದು, ಹ್ಯಾಂಡ್ ವರ್ಕ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಸೊ ಇದನ್ನು ಹಾಕ್ಕೊಂಡು ರೆಡಿ ಆಗ್ತೀನಿ ಈಗ. ಸನ್ಸ್ಕ್ರೀನ್ ಟ್ಯೂಟೆಡ್. ಇವತ್ತು ಮಸ್ಕರ ಆಗ್ತಾ ಇರೋದು ಮ್ಯಾಕ್ದು, ತುಂಬ ಚೆನ್ನಾಗಿದೆ. ನಂಗೆ ಸಕ್ಕತ್ ಇಷ್ಟ ಆಯಿತು. ಸುಮಾರು ವರ್ಷ ಆಯಿತು ತೊಗೊಂಡು, ಇನ್ನೂ ಚೆನ್ನಾಗಿದೆ. ಸೊ ತುಂಬ ವಾಲ್ಯೂಮ್ ಕೊಡ್ತಾ ಇತ್ತು. ಲಿಪ್ಸ್ಟಿಕ್ ಆಯಿತು. ಸೊ ಈ ಲಿಪ್ಸ್ಟಿಕ್ನ ನಾನು ಇನ್ನೊಂದು ಶಾರ್ಟ್ಸಲ್ಲಿ ರಿವ್ಯೂ ಮಾಡಿದ್ದೀನಿ, ಸೊ ಚೆಕ್ ಮಾಡ್ಬೋದು. ಈಗ ಬ್ಲಷು ಮತ್ತು ಒಂದು ಸ್ವಲ್ಪ ಕೌಂಟರ್ ಮಾಡ್ಕೊಳ್ಳೋಣ. ಬ್ಲಷ್ ಹಾಕ್ತಾಯಿದ್ದೀನಿ. ಫಸ್ಟು ಕೈ ಮೇಲೆ ಹಿಂಗೆ ತೊಗೊಂಡು ಅದಾದಮೇಲೆ ಹಚ್ಕೋತೀನಿ ನಾನು, ಬಿಕಾಸ್ ಜಾಸ್ತಿ ಬರಬಾರ್ದು ಅಂತ. ಸ್ವಲ್ಪ ಪ್ರಾಡಕ್ಟ್ನ ವಾರ್ಮ್ ಮಾಡಿದ್ರೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ಇತ್ತೀಚೆಗೆ ಐ ಸ್ಟಾರ್ಟೆಡ್ ಲೈಕಿಂಗ್ ಬ್ಲಷ್ ಅ ಲಾಟ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಐ ಅಪ್ಲೈ ಲಾಟ್. ಬ್ಲೆಂಡ್ ಮಾಡಿ ಅದ್ರ ಮೇಲೆ ಪೌಡ್ರ್ ಹಾಕಿದ್ರೆ ಸರಿ ಹೋಗುತ್ತೆ, ಡೋಂಟ್ ವರಿ. ಈ ಇಯರಿಂಗ್ಸ್ ಹಾಕ್ತಾಯಿದ್ದೀನಿ. ಹೇರು ಸ್ವಲ್ಪ ಯೂಶ್ವಲಿ ನಾನು ನ್ಯಾಚುರಲ್ ಹೇರ್ ಡ್ರೈ ಮಾಡೋಕ್ಕೆ ಬಿಡ್ತೀನಿ, ಬಟ್ ಇವತ್ತು ಹೇರ್ ಡ್ರೈಯರ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟಚಪ್. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಪರ್ಫ್ಯೂಮ್ ಲಾಸ್ಟ್ ಬಾಕಿ ಉಳಿದಿದ್ದು. ಸೊ ಪರ್ಫ್ಯೂಮ್ ಹಾಕ್ಕೊಬಿಡ್ತೀನಿ.